ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು APJ ವ್ಲಾಗ್ಸ್. ಆ್ಯಂಡ್ ಈ ಒಂದು ವ್ಲಾಗಿನ ವಿಶೇಷ ಏನು ಅಂತಂದ್ರೆ, ಪ್ರತಿ ವರ್ಷ ನಮ್ಮ ಊರ ಹತ್ರ ಇರುವ ಒಂದು ರಾಮದೇವ್ರ ಗುಡಿ ಒಳಗೆ ಜಾತ್ರಾ ಮಹೋತ್ಸವ ನಡೀತೈತಿ ಪ್ರತಿ ವರ್ಷವೂ ಕೂಡ. ಆ ಜಾತ್ರಾ ಮಹೋತ್ಸವ ನಡೆಯೋಕ್ಕಿಂತ ಮುಂಚೆ ಒಂದು 5 ಸೋಮವಾರಗಳ ತನಕ ಪೂಜೆಗಳು ನಡ್ಕೊತಾ ಹೋಗ್ತಾವು. ಸೊ ಪ್ರತಿ ಸೋಮವಾರನೂ 5 ಸೋಮವಾರ ಬಂದಿರ್ತಾವೆ. ಒಂದೊಂದು ವರ್ಷ 4 ಸೋಮವಾರ ಬಂದಿರ್ತಾವೆ. ಸೊ ಆ ಒಂದು ಲಾಸ್ಟ್ ಕಡೆ ಸೋಮವಾರ ಏನಿರ್ತೈತಿ ಜಾತ್ರಾ ಮಹೋತ್ಸವ ಇರ್ತೈತಿ. ಬಟ್ ಫಸ್ಟ್ ಸೋಮವಾರ ಇವತ್ತಾಗೈತಿ. ಇವತ್ತಿನ ಒಂದು ವ್ಲಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತು ಸೋಮವಾರ ಗುಡಿಗೆ ಹೋಗಿ ಅಂಬ್ಲಿ ಮಾಡಿರ್ತಾರೆ. ಅಂಬ್ಲಿ ಕುಡ್ಕೊಂಡ್ಬಂದು ದೇವರಿಗೆಲ್ಲ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ಕೊಂಡು ಕಾಯಿ ಹೊಡ್ಕೊಂಡು ಬರೋದು. ಸೊ ಇದಿಷ್ಟು ಪ್ರಾಸೆಸ್ ಇರ್ತೈತಿ. ಫಸ್ಟ್ ಸೋಮವಾರ ನಾನು ನನ್ನ ಮಗನ ಕರ್ಕೊಂಡು ಗುಡಿಗೆ ಹೊಂಟೀನಿ. ಬೆಳಗ್ಗೆನ ಬೇಗ ಎದ್ದು ರೆಡಿಯಾಗಿ ಹೋಗಬೇಕು. ಸೊ ಇವಾಗ ಏನೈತಿ, ಇನ್ನೂ ಏನೂ ರೆಡಿಯಾಗಿಲ್ಲ. ಮ್ಯಾಗ ನನ್ನ ಮಗನ ರೆಡಿ ಮಾಡಿ ನಾನು ಕೂಡ ರೆಡಿಯಾಗಿ ಇನ್ನು ಗುಡಿ ಕಡೆ ಹೊರಡಬೇಕು. ಸೊ ಹೋದ ವರ್ಷ ನಮ್ಮ ಪೃಥ್ವಿ ಏನಿದ್ದ ಹೊಟ್ಟೆ ಒಳಗಿದ್ನ. ಸೊ ಆ ಒಂದು ವ್ಲಾಗು ಕೂಡ ನಾನು ಅಂದರೆ ಹೋದ ವರ್ಷ ಜಾತ್ರೆ ದಿನ ಹೋಗುವಾಗ ಸೋಮವಾರ ಹೋಗಿದ್ವಲ್ಲ, ಸೊ ಅದ್ರದ್ದು ಒಂದು ವ್ಲಾಗು ಕೂಡ ಇಲ್ಲಿ ಹಾಕಿದ್ದೆ ನಾನು. ಒಂದಿಷ್ಟು ಜನ ನೋಡಿರಿ, ಬಟ್ ನೀವು ಸಬ್ಸ್ಕ್ರೈಬರ್ಸ್ ಏನೈತಿ ನೋಡಿರಂಗಿಲ್ಲ ಅಂತ ಅನ್ಸುತ್ತೆ. ಅದ್ರ ಸಲುವಾಗಿ ನನ್ನ ಒಂದು ಆ ಪ್ರೀವಿಯಸ್ ವೀಡಿಯೋನ ಇಲ್ಲಿ ಹಾಕಿರ್ತೀನಿ. ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೋಡಿರಿ. ಈ ಒಂದು ಜಾತ್ರೆಯ ಬಗ್ಗೆ ನಿಮಗೆ ಜಾಸ್ತಿ ಮಾಹಿತಿ ಸಿಗ್ತೈತಿ. ಆಮೇಲೆ ಈ ಒಂದು ವಿಡಿಯೋದೊಳಗೂ ಕೂಡ ಈ ಒಂದು ಜಾತ್ರಾ ಮಹೋತ್ಸವದ ಬಗ್ಗೆ ನನಗೆ ತಿಳಿದ ಮಟ್ಟಿಗೆ ಮಾಹಿತಿನ ಕೊಡ್ತೀನಿ. ಆಮೇಲೆ ಇವತ್ತಿನ ವಿಶೇಷ ಅಂದರೆ ಸೋಮವಾರ ಸಲುವಾಗಿ ಜಾತ್ರೆ ಸಲುವಾಗಿ ನಮ್ಮೂರ ಕಡೆ ಎಲ್ಲರೂ ಪೂರ್ತಿ ಮನೆಯೊಳಗೆ ಹಾಸಿಗೆ ಎಲ್ಲ ಹೋಗೋದು, ಬಾಂಡೆ ಎಲ್ಲ ತೊಕ್ಕಿ ಮನೆಯೆಲ್ಲ ಶುದ್ಧಿ ಮಾಡ್ತಿರ್ತಾರೆ. ಸೊ ಆಮೇಲೆ ಇಲ್ಲಿಂದ ಸ್ವಲ್ಪ ದೂರನೇ ಆಯ್ತದ. ನೀವು ನನ್ನ ಹಿಂದಿಲ್ಲ ಅಂದ್ರೆ ಇವಾಗ ಪ್ರೀವಿಯಸ್ ಹಾಕಿನಿಲ್ಲ ವಿಡಿಯೋ ಸಂಕ್ರಾಂತಿ ವ್ಲಾಗ್, ಅದ್ರಾಗ ರೈಲ್ವೆ ಸ್ಟೇಷನ್ ತೋರಿಸಿನಲ್ಲ, ರೈಲ್ವೆ ಬಂದು ಗೇಟ್ ಹಾಕೋದು. ಸೊ ಅದಕ್ಕಿಂತ ಮುಂದೆ ಹೋದ್ರೆ ರೈಲ್ವೆ ಸ್ಟೇಷನ್ ದಾಟಿ ಹೋದ್ರನ್ನ ರಾಮದೇವ್ರ ಗುಡಿ ಬರುತ್ತೆ. ಸೊ ಪ್ರತಿ ಸೋಮವಾರ ಎಲ್ಲರೂ ಕೂಡ ನಡ್ಕೊಂಡನ ಹೋಗಿ ನಡ್ಕೊತಾನೆ ಬರ್ತಾರೆ. ಸೊ ಒಬ್ಬೊಬ್ಬರು ವಯಸ್ಸಾದವರು ಮಕ್ಕಳಿರೋರು ಅಷ್ಟೇ ಆಟೋ ತೊಗೊಂಡು ಹೋಗಿ ಬರ್ತಾರೆ. ಆಮೇಲೆ ರಾಮದೇವ್ರ ಗುಡಿ ಜಾತ್ರೆ ಮಹೋತ್ಸವ ನಮ್ಮ ಕಡೆ ಫುಲ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ಒಂದು ತಿಂಗಳ ತನಕನೂ ಒಪ್ಪತ್ತು ಮಾಡ್ತಿರ್ತಾರೆ. ಅಂದ್ರೆ ಉಪವಾಸ ವ್ರತ ಮಾಡ್ತಿರ್ತಾರೆ. ಆಮೇಲೆ ಅಂದ್ರೆ ಹರಕೆಗಳಿರ್ತಾವೆ. ಮತ್ತು ಜಾತ್ರೆ ದಿನ ನಮಸ್ಕಾರ ಹಾಕ್ತಿರ್ತಾರೆ. ಆಮೇಲೆ ಒಂದು ತಿಂಗಳ ತನಕ ಚಪ್ಪಲ್ ಹಾಕೊಳ್ಳೋದಿಲ್ಲ. ಚಪ್ಪಲ್ ಹಾಕ್ದೇ ಒಂದು ತಿಂಗಳನ್ನ ಕಳೀತಾರೆ. ಎಲ್ಲಿ ಹೋದ್ರೂ ಚಪ್ಪಲ್ನೇ ಯೂಸ್ ಮಾಡೋದಿಲ್ಲ. ಒಂದು ತಿಂಗಳು ಚಪ್ಪಲ್ ಬಿಡ್ತೀವಿ ಅಂತಂದು ವ್ರತನ ತೊಗೊಂಡಿರ್ತಾರೆ. ಅದಾದಮೇಲೆ ಚಿಕನ್ ಮಟನ್ ಮಾಂಸಾಹಾರಿಗಳು ಏನಿರ್ತಾರಲ್ಲ ಅವನೇನು ಚಿಕನ್ ಮಟನ್ ಎಗ್ ಇಂಥವೇನು ನಾನ್ ವೆಜ್ ಏನು ತಿನ್ನಲ್ಲ. ಒಂದು ತಿಂಗಳ ತನಕನೂ ಎಲ್ಲನೂ ಬಂದ್ ಮಾಡಿಬಿಡ್ತಾರೆ. ಅದಾದಮೇಲೆ ಕಟಿಂಗ್ ಮಾಡಿಸೋದಿಲ್ಲ. ಜಾತ್ರೆ ಮುಗಿಯುತ್ತನೂ ಕಟಿಂಗ್ ಮಾಡಿಸೋದಿಲ್ಲ. ಹುಡುಗಿಯರಾಗಲಿ ಒಂದಿಷ್ಟು ಜನ ಹರಕೆ ಹೊತ್ಕೊಂಡಿದ್ದವರು. ಸೊ ಇಷ್ಟೆಲ್ಲನೂ ಪಾಲನೆ ಮಾಡೋದು ರಾಮದೇವ್ರ ಗುಡಿಗೆ ನಾವು ಇಷ್ಟೆಲ್ಲನೂ ಪಾಲನೆ ಮಾಡ್ತೀವಿ. ಸೊ ನೀವು ಕೂಡ ನೋಡ್ಬೋದು. ಇವಾಗ ಇಲ್ಲಿ ಹಾಕ್ತೀನಿ ನೋಡ್ರಿ, ಹಾಸಿಗೆನೆಲ್ಲ ಪೂರ್ತಿ ಒಗದೆಲ್ಲ ಹಾಕಿವಿ. ಇವಾಗ ಹಿಂದೆಲ್ಲ ಕಾಣಿಸತ್ತಿರ್ಬೋದು ನಿಮಗೆ. ಸೊ ಪೂರ್ತಿ ಇವಾಗ ನೆಕ್ಸ್ಟ್ ಕ್ಲಿಪ್ ಹಾಕ್ತೀನಿ ನಿಮಗೆ. ಸೊ ಪೂರ್ತಿ ಎಲ್ಲನೂ ಈ ರೀತಿ ಫುಲ್ ಹಾಸಿಗೆ ಎಲ್ಲ ಒಗೆದು ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸೊ ಇನ್ನೇನು ರೆಡಿಯಾಗಿ ನನ್ನ ಮಗನ ಕರ್ಕೊಂಡು ಬೆಳಗಿನ ಜಾವದೊಳಗೆ ರಾಮದೇವ್ರ ಗುಡಿಗೆ ಹೋಗುವಂಥ ಮಜಾನ ಬೇರೆ. ಆಮೇಲೆ ಒಮ್ಮೊಮ್ಮೆ ಬೆಳಗ್ಗೆನೇ ಹೋಗಿ ಬಂದುಬಿಡ್ಬೋದು. ಬಟ್ ಬೆಳಗ್ಗೆ ಹೋಗೋಕ್ಕಾಗಿಲ್ಲ ಅಂತಂದ್ರೆ ಸಾಯಂಕಾಲ ನಾವು ಹೋಗಿ ಬರ್ತೀವಿ. ಆವಾಗೂ ಕೂಡ ಅಂಬ್ಲಿ ಸಿಗೋ ಡೌಟು. ಬಟ್ ಬೆಳಗ್ಗೆನೇ ಅಂಬ್ಲಿ ಸಿಗ್ತಿರ್ತೈತಿ. ಹಾಗಾಗಿ ಬೆಳಗ್ಗೆ ಹೋದ್ರೆ ಪ್ರಸಾದ ಕೂಡ ಸಿಗ್ತಿರ್ತೈತಿ. ಅದ್ರ ಸಲುವಾಗಿ ಸೊ ಈ ಒಂದು ವ್ಲಾಗ್ ಒಳಗೆ ನನ್ನ ಮಗನ ಕರ್ಕೊಂಡು ರಾಮದೇವ್ರ ಗುಡಿಗೆ ಹೋಗಿ ರಾಮದೇವ್ರ ಗುಡಿ ಹೆಂಗೈತೆ ಅನ್ನೋದನ್ನು ಡಿಟೇಲ್ ಆಗಿ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಆಮೇಲೆ ಅಲ್ಲಿನ ನೇಚರ್ ಮೇನಾಗಿ ನಿಮಗೆ ಸಖತ್ತಾಗಿ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಎಸ್ ಗೈಸ್, ಇವತ್ತಿನ ಒಂದು ವ್ಲಾಗ್ ರಾಮದೇವ್ರ ಗುಡಿಯ ಜಾತ್ರೆಯ ಮೊದಲನೇ ಸೋಮವಾರ. ಸೊ ಎಸ್ ಗೈಸ್, ಹೋಗುಂಬರ್ರಿ ಇವತ್ತಿನ ಸ್ಪೆಷಲ್ ವ್ಲಾಗ್ ಒಂದಿಗೆ. ಎಸ್ ಗೈಸ್, ಆಲ್ಮೋಸ್ಟ್ ಫೈನಲಿ ಒಂದಿಷ್ಟು ರೆಡಿ ಆಗಿಬಿಟ್ಟಿನಿ. ನನ್ನ ಮಗನೂ ಕೂಡ ರೆಡಿ ಮಾಡಿ ನಾನು ಕೆಳಗೆ ಆಟ ಆಡೋಕ್ಕೆ ಹಚ್ಚಿ ಬಂದೀನಿ. ಸೊ ಇನ್ನೇನು ಹೊರಡ್ತೀವಿ ರಾಮದೇವ್ರ ಗುಡಿಗೆ. ಆಲ್ಮೋಸ್ಟ್ ಟೈಮ್ ಆಗೇ ಬಿಡ್ತು. ಎಷ್ಟು ಜಲ್ದಿ ರೆಡಿ ಆಗಬೇಕಂದ್ರೂ ಇಷ್ಟೊತ್ತಾಗೇ ಬಿಡ್ತು. ಸೊ ಇನ್ನೇನು ಪಟ್ ಅಂತಂದು ನನ್ನ ಮಗನ ಕರ್ಕೊಂಡು ಎಲ್ಲರೂ ಮನೆ ಮಂದಿ ಸೇರಿ ಎಲ್ಲರೂ ಹೋಗಿ, ನಮ್ಮ ತಂಗಿನೂ ಬಂದಾಳ, ನಮ್ಮ ತಂಗಿ ನಾನು ಎಲ್ಲರೂ ಸೇರಿ ರಾಮದೇವ್ರ ಗುಡಿಗೆ ಹೋಗ್ತೀವಿ. ಆಲ್ಮೋಸ್ಟ್ ಇವತ್ತು ಕೂಡ ಟ್ರೈನಿನ ಟೈಮಿಗೆ ನಾವು ಹೋಗ್ತೇವೆ ಅಂತ ಅನ್ಸತೈತಿ. ಇವತ್ತು ಕೂಡ ಟ್ರೈನ್ ಭೇಟಿ ಆದರೆ ನಿಮಗೆ ತೋರಿಸ್ತೀನಿ ಟ್ರೈನ್ನ. ಸೊ ಆ್ಯಂಡ್ ಭಾಳ ದಿನ ಆದಮೇಲೆ ರಾಮದೇವ್ರ ಗುಡಿಗೆ ಹೊಂಟೀನಿ. ಹೋಗಿ ರಾಮದೇವ್ರ ಗುಡಿ ಹೆಂಗೈತಿ ಏನೈತಿ, ಎಷ್ಟು ಜನ ನಡ್ಕೊತ ಬರ್ತಾರೆ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ. ಆಮೇಲೆ ಪ್ರತಿ ವರ್ಷವೂ ಇದೇ ಥರ ನಡೀತಿರ್ತೈತಿ. ಆ್ಯಂಡ್ ನಮ್ಮ ಮನೇಲೂ ಕೂಡ ಉಪವಾಸ ವ್ರತನೂ ಮಾಡತ್ತಾರ. ಸೊ ನಾನೇನಿಲ್ಲ, ನಮ್ಮ ಮನ್ಯಾಗ ಒಂದಿಷ್ಟು ಜನ ಮಾಡತ್ತಾರ.
ಆ್ಯಂಡ್ ಭಾಳ ಜನನು ಚಪ್ಪಲ್ ಬಿಡೋದಾಗಿರ್ಬೋದು, ಉಪವಾಸ ಬಿಡೋದಾಗಿರ್ಬೋದು ಅಂತ ಹೇಳಿದ್ನಲ್ಲ. ಸೊ ಅದಷ್ಟು ವ್ರತಗಳನ್ನು ಮಾಡ್ತಾನೆ ಇರ್ತಾರೆ. ಸೊ ಇವತ್ತು ಮೊದಲನೇ ಸೋಮವಾರ, ಜಾತ್ರಾ ಮಹೋತ್ಸವದ ಮೊದಲನೇ ಸೋಮವಾರ ಐತಿ. ನೋಡೋಣ್ರಿ ಯಾವ ರೀತಿ ಗುಡಿನ ಅಲಂಕಾರ ಮಾಡ್ಯಾರ, ಏನೇನು ಮಾಡ್ಯಾರ ಅಂತಂದು ಎಲ್ಲನೂ ಇವತ್ತು ಹೋಗಿ ನೋಡೋಣ್ರಿ. ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಬರ್ರಿ ಇವಾಗ ಎಲ್ಲರೂ ಸೇರಿ ರಾಮದೇವ್ರ ಗುಡಿ ಕಡೆ ಹೊರಡೋನು. ನೋಡ್ರಿ ಎಲ್ಲರೂ ಜಾತ್ರೆ ಸಲುವಾಗಿ ಫುಲ್ ಅವ್ರ ಮನೆ ಮೇಲೆಲ್ಲಾನು ಎಲ್ಲ ಹಾಸಿಗೆಗಳನ್ನು ಸ್ವಚ್ಛಂಗ ಒಗೆದ ಒಣಕ್ಕೆ ಹಾಕಿದ್ದಾರೆ. ನಾವು ಕೂಡ ನಮ್ಮ ಮ್ಯಾಗಿ ಮೇಲೆಲ್ಲಾನು ನೀಟಂಗೆ ಒಗೆದು ಒಣಕ್ಕೆ ಹಾಕೀವಿ. ಸೊ ಇನ್ನೇ ನನ್ನ ಮಗನಿಗೂ ಕೂಡ ಸ್ವಲ್ಪ ಊಟ ಮಾಡಿಸಿ ಕರ್ಕೊಂಡು ಹೋಗ್ಬೇಕಂತಂದು ಫುಲ್ ಸರ್ಕಸ್ ಮಾಡಿ ಊಟ ಮಾಡ್ಸತ್ತಿದ್ನಿ. ಸೊ ಊಟ ಮಾಡಿಸೋದು ಸಣ್ಣ ಹುಡುಗರಿಗೆ ಅಂದ್ರೆ ದೊಡ್ಡ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು. ಸೊ ಸಿಕ್ಕಾಪಟ್ಟಿ ಗುದ್ದಾಡಿ ಊಟ ಮಾಡಿಸಿ ಕರ್ಕೊಂಡು ಹೋಗ್ಬೇಕು. ಸೊ ಇಲ್ಲಿ ನನ್ನ ಮಗನಿಗಂತ ಒಂದು ಸಪ್ರೇಟ್ ಬ್ಯಾಗ್ ಮಾಡಿದ್ನಿ. ಕರ್ಚಿಫ್, ವಾಟರ್ ಬಾಟ್ಲ್, ಅವನು ಸ್ವಲ್ಪ ತಿನ್ನೋದಕ್ಕಾಗಿರ್ಬೋದು ಏನರ ಎಲ್ಲಾನು ಇಟ್ಕೊಂಡಿದ್ನಿ ಅದ್ರೊಳಗೆ. ಇನ್ನೊಂದು ಬಾಸ್ಕೆಟ್ ಒಳಗೆ ಕಾಯಿ, ಉದ್ದಿನ ಕಡ್ಡಿ, ಎಣ್ಣೆ ಎಲ್ಲ ನಾವು ದೇವರಿಗೆ ತೊಗೊಂಡು ಹೋಗುವಂಥ ಐಟಮ್ಸ್ನ ಅದರೊಳಗೆ ಹಾಕಿಟ್ಕೊಂಡು ತೊಗೊಂಡು ಹೊಂಟಿದ್ವಿ. ನಾನು ನಮ್ಮ ತಂಗಿ, ನಮ್ಮ ಆಂಟಿಯವರೆಲ್ಲರೂ ಸೇರಿ ನಡ್ಕೊತ ಹೊಂಟಿದ್ವಿ. ಸೊ ರೈಲ್ವೆ ಗೇಟ್ ಬಂತು ನೋಡ್ರಿ, ಜಸ್ಟ್ ಮಿಸ್ ಆಯ್ತು ಟ್ರೈನ್ ಪಾಸ್ ಆಯ್ತು. ನಾವು ಬಂದ್ವಿ. ಸೊ ಸ್ವಲ್ಪ ದೂರದೊಳಗಿದ್ವಿ, ಅದಕ್ಕೆ ತೋರ್ಸೋಕ್ಕಾಗಲಿಲ್ಲ. ಸೊ ಪೂರ್ತಿ ಇವಾಗ ಏನೈತಿ ನಡ್ಕೊತ ಹೋಗಬೇಕು ನೋಡ್ರಿ. ಆಲ್ಮೋಸ್ಟ್ ಎಲ್ಲರೂ ಜನ ಸಾಲಕ್ಕೆ ನಡ್ಕೊತ ಹೊಂಟಾರ. ನಾವು ಇನ್ನೂ ಲೇಟಾಗಿ ಹೊಂಟೀವಿ ಇವಾಗ 6 ಗಂಟೆ ಸುಮಾರಿಗೆ. ಬೆಳಗಿನ ಜಾವದಾಗೂ ಸಾಕಷ್ಟು ಜನ ಬಂದು ಹೋಗಿರ್ತಾರ. ಸೊ ಸಂಜೆಗೆ ಇಷ್ಟೊಂದು ಜನ ಬಂದಿರ್ತಾರೆ ನೋಡ್ರಿ. ಆಲ್ಮೋಸ್ಟ್ ನೋಡ್ರಿ ಸಿಕ್ಕಾಪಟ್ಟಿ ಮಂದಿ ಕೂಡಿಬಿಟ್ಟಾರ. ಸೊ ಮೊದಲನೇ ಸೋಮವಾರ ಆಗಿರೋದ್ರಿಂದ ಇನ್ನೂ ಜಾಸ್ತಿ ಜನ ಬಂದಿರ್ತಾರೆ. ಆಮೇಲೆ ಕೊನೆ ಸೋಮವಾರ ದಿನನೂ ಜಾಸ್ತಿ ಜನ ಬಂದಿರ್ತಾರೆ. ಸೊ ನಡುವಿನ ಸೋಮವಾರ ದಿನ ಅಷ್ಟಕ್ಕಷ್ಟೇ ಜನಗಳು ಹೋಗಿ ಬರ್ತಿರ್ತಾರೆ. ಆಮೇಲೆ ಆ ಗುಡಿ ಒಳಗೆ ಪೂರ್ತಿ ಏನೈತಿ ಫುಲ್ ಡೆಕೋರೇಷನ್ ಎಲ್ಲ ಮಾಡಿದ್ರಿ. ಈ ಸಾತಿ ಪೂರ್ತಿ ಗುಡಿ ಒಳಗೆ ಪ್ರದಕ್ಷಿಣೆ ಹಾಕಾಕತ್ತಿದ್ವಿ ಸುತ್ತೂ. ಸೊ ಒಳಗಡೆ ಏನೈತಿ ಗುಡಿ ಒಳಗಡೆ ಈ ವರ್ಷ ಹೊಸದಾಗಿ ಲೈಟ್ಸ್ ಎಲ್ಲ ಹಾಕಿದ್ರು. ಆಮೇಲೆ ಹಣ್ಣುಗಳನ್ನು ಕಟ್ಟಿದ್ದು ವಿಶೇಷವಾಗಿತ್ತು. ಈ ವರ್ಷ ಮಾಡಿದ್ರು ಅದನ್ನು. ಏನು ಬಾಳೆಹಣ್ಣು, ಚಿಕ್ಕು ಹಣ್ಣು, ಬಾರಿಕಾಯಿ, ಸೀಸನಲ್ ಆಗಿರುವಂಥ ಹಣ್ಣುಗಳನ್ನು ಒಳಗೆಲ್ಲ ಡೆಕೋರೇಷನ್ ಮಾಡಿದ್ರು ಕವರ್ ಒಳಗೆ ಹಾಕಿಟ್ಟು. ಸೊ ನೋಡ್ರಿ ನೀವು ದರ್ಶನಕ್ಕಾಗಿ ಪೂರ್ತಿ ಎಷ್ಟು ಗದ್ದಲ ಆಯ್ತು. ಅಷ್ಟರೊಳಗೆ ನಮ್ಮ ಅಂಟಿ ನಮ್ಮ ಪೃಥ್ವಿನ ಕರ್ಕೊಂಡು ಹೋಗಿ ದರ್ಶನ ಮಾಡಿಸಿ ಬಂದರು. ಸೊ ಈ ಕಡೆಲ್ಲ ಅಂಬ್ಲಿ ಬೋಗಾನಿ ನೋಡ್ರಿ ಪೂರ್ತಿ ತುಂಬ್ಯಾವ. ಅಂಬ್ಲಿ ಬೋಗಾನಿ ಬೆಳಗ್ಗೆನೂ ಇರ್ತೈತಿ, ಇವಾಗ ಸಾಯಂಕಾಲನೂ ಇತ್ತು. ಸೊ ರಾಮಸ ಮುತ್ತೆಂದ ಒಂದು ವಿಡಿಯೋ ಮಾಡ್ಕೊಂಬರ್ಬೇಕಂತ ಹೋದೆ, ಬಟ್ ಸಿಕ್ಕಾಪಟ್ಟಿ ರಶ್ ಇತ್ತು ದರ್ಶನಕ್ಕಾಗಿ. ಸೊ ಆದಷ್ಟು ತೋರಿಸಿದೆ ನಿಮಗೆ ಯಾವ ಥರ ಪೂಜೆ ನಡೆಯತ್ತಿತ್ತಂತಂದು. ಸೊ ಎಲ್ಲನೂ ಪೂಜೆನೆಲ್ಲ ಮುಗಿಸ್ಕೊಂಡು ಹೊರಗೆ ಬಂದು ಈ ರೀತಿ ಅಂಬ್ಲಿನೆಲ್ಲ ಹಾಕ್ತಿರ್ತಾರೆ. ಸೊ ಪ್ಲೇಟ್ಸು ಇರ್ತಾವೆ, ಆ ಪ್ಲೇಟ್ಸ್ನ ತೊಗೊಂಡು ಅಂಬ್ಲಿನ ಹಾಕ್ಸ್ಕೊಂಡು ಬಂದ ಕುಡಿಯೋದು. ಸೊ ನಾನು ನಮ್ಮ ತಂಗಿಗೆ ಅಂತಂದು 2 ಪ್ಲೇಟ್ನ ಹಾಕ್ಸ್ಕೊಂಡು ಬರಾತಿದ್ನಿ. ಸೊ ನಮ್ಮ ಪೃಥ್ವಿನ ಹೊತ್ಕೊಂಡು ಕುಂತಿದ್ಲ ನಮ್ಮ ತಂಗಿ. ಸೊ ನೋಡ್ರಿ ಎಲ್ಲರ ಭಕ್ತಾದಿಗಳು ಅಂಬ್ಲಿನ ಹಾಕ್ಸ್ಕೊಂಡು ಎಲ್ಲ ಕಡೆ ಕೂತ್ಕೊಂಡು ಅಂಬ್ಲಿನ ಕುಡಿತಿರ್ತಾರೆ. ಸೊ ಇದು ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು ರಾಮದೇವ್ರ ಗುಡಿದು ಅಂಬ್ಲಿ. ಆ್ಯಂಡ್ ಇದು ಶ್ರಾವಣ ಸೋಮವಾರಗಳು ಅಂತಂದು ಬರ್ತಾವೆ, ಅವಾಗೂ ಕೂಡ ಅಂಬ್ಲಿನ ಮಾಡಿಟ್ಟಿರ್ತಾರೆ. ಆವಾಗ ಬಂದಿದ್ದ ಅಂತ ಒಂದು ವ್ಲಾಗ್ನ ಹಾಕಿ ನಾನು ಅದನ್ನು ಹೋಗಿ ನೋಡ್ಕೊಂಬರ್ರಿ, ಲಿಂಕ್ನ ಕೊಟ್ಟಿರ್ತೀನಿ. ಸೊ ಈ ಗುಡಿ ಮುಂದೆ ಚಿಕ್ಕದಾಗಿ ಜಾತ್ರೆ ಕೂಡಿರ್ತೈತಿ. ಜಾತ್ರೆ ಐಟಮ್ಸು, ತಿನ್ನುವ ಐಟಮ್ಸ್ಗಳೆಲ್ಲನೂ ಗಾಡಿ ತೊಗೊಂಡು ನಿಂತಿರ್ತಾರೆ ಇಲ್ಲಿ. ನೋಡಿದ್ರಲ್ಲ ಎಷ್ಟು ಸಿಕ್ಕಾಪಟ್ಟಿ ಗದ್ದಲ ಇತ್ತು. ನನ್ನ ಮಗನಿಗೂ ಸ್ವಲ್ಪ ನೆಗಡಿ ಆಗಿರೋದ್ರಿಂದ ಸ್ವಲ್ಪ ಕಿರಿಕಿರಿ ಮಾಡಾತಿದ್ನ. ಹೋಗೋದು ಕೂಡ ಲೇಟ್ ಆಗಿಬಿಡ್ತು, ಕತ್ಲಾಗ್ಬಿಡ್ತು ಹೋಗೋ ಅಷ್ಟೊತ್ತಿಗೆನ. ಸೊ ನೋಡ್ರಿ ಗೈಸ್, ಬರುವಾಗ ಟ್ರೈನ ಭೇಟಾಗಿರಲಿಲ್ಲ, ಬಟ್ ಇವಾಗ ಭೇಟಾಗುತ್ತೆ ನೋಡ್ರಿ. ಸೊ ಟ್ರೈನ್ ಗೇಟ್ ತೆಗೆದ ತಕ್ಷಣ ಎಲ್ಲ ಗಾಡಿಗಳು ಸಿಕ್ಕಾಪಟ್ಟಿ ಫಾಸ್ಟಾಗಿ ಮೂವ್ ಆಗ್ತಿರ್ತಾವೆ. ನಾವು ಕೂಡ ಸ್ಲೋ ಆಗಿ ಮನೆಗೆ ಹೋಗ್ಬೇಕು ಈ ಟೈಮ್ ಒಳಗೆ. ಸೊ ಎಸ್ ಗೈಸ್, ಇದಿಷ್ಟು ರಾಮದೇವ್ರ ಗುಡಿಯ ಜಾತ್ರೆಯ ಮೊದಲನೇ ಸೋಮವಾರದ ಒಂದು ಬ್ಲಾಗ್ ಆಗಿತ್ತು. ಏನೇನೆಲ್ಲ ತೋರಿಸಿದ್ನಿ ಅಂತ ನೀವು ನೋಡ್ಕೊಂಡು ಬಂದ್ರಲ್ಲ, ಯಾವ ರೀತಿ ಹೋದೆ, ಆಮೇಲೆ ಯಾವ ರೀತಿ ಬಂದ್ವಿ ಅಂತಂದ್ರೆ ನನ್ನ ಮಗನ ಕರ್ಕೊಂಡು ಮೇನ್ ಆಗಿ. ಸೊ ಅವನಿಗೆ ಸ್ವಲ್ಪ ಹುಷಾರಿಲ್ವಲ್ಲ, ಅದ್ರ ಸಲುವಾಗಿ ಸ್ವಲ್ಪ ಆ್ಯಕ್ಟಿವ್ ಆಗಿರೋದು ಕಮ್ಮಿ ಮಾಡಿದ. ಹಾಗಾಗಿ ಮತ್ತು ಕೋಲ್ಡು ಬಿಸಿಲು ಸ್ಟಾರ್ಟ್ ಆಗಕತ್ತೈತಿ, ಆಮೇಲೆ ಥಂಡಿನೂ ಇವಾಗ ಇನ್ನೂ ಅರ್ಧ ಐತಲ್ಲ. ಹಾಗಾಗಿ ಸ್ವಲ್ಪ ಸುಸ್ತೊಳಗೆ ಎಲ್ಲರಿಗೂ ಆರಾಮ್ ತಪ್ಪಾಕತ್ತೈತಿ. ಇವಾಗ ನನಗೂ ಕೂಡ ಇನ್ನೇನು ನೆಗಡಿ ಬರುವಂಥ ಸಿಚುವೇಶನ್ಸ್ ಎಲ್ಲ ಅದಾವು. ಸೊ ಇದೆಲ್ಲ ಕಾಮನ್ ಆಗೋದೇ ಅಲ್ಲ, ಸೀಸನ್ ಚೇಂಜ್ ಆಗೋ ಟೈಮಿಗೆ ಎಲ್ಲರಿಗೂ ಹುಷಾರು ತಪ್ಪತೈತಿ. ಸೊ ಎಲ್ಲರೂ ಟೇಕ್ ಕೇರ್ ಮಾಡ್ಕೊರಿ ಮನೆ ಒಳಗನ. ಆ್ಯಂಡ್ ನೆಕ್ಸ್ಟ್ ಬ್ಲಾಗ್ನಾಗ ಸಿಗೋಣ್ರಿ. ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ಆ್ಯಂಡ್ ನಾನು ಬ್ಲಾಗ್ಸ್ ಹಾಕೋದು ಸ್ವಲ್ಪ ಕಡಿಮೆ ಆಗಾಕತ್ತವು, ಯಾಕಂದ್ರೆ ನನಗೆ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ನಡೆದವು. ಅದ್ರ ಸಲುವಾಗಿ ಒಂದಿಷ್ಟು ಟೈಮ್ ಎಲ್ಲನೂ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗತ್ತೈತಿ. ಆದಷ್ಟು ನಾನು ಬ್ಲಾಗ್ಸ್ ಹಾಕಕ್ಕೆ
ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ವ್ಲಾಗ್ಸ್ನ ನೋಡೋರು ತುಂಬ ಜನ ಇರ್ತಾರೆ, ಆಮೇಲೆ ಇಷ್ಟಪಡೋರು ತುಂಬ ಜನ ಇರೋದ್ರಿಂದ ನಾನು ತಪ್ಪದೇನ ವ್ಲಾಗ್ಸ್ ಹಾಕ್ತೀನಿ. ನೀವು ಕೂಡ ನನ್ನ ವ್ಲಾಗ್ಸ್ನ ನೋಡ್ತಾನೆ ಇರ್ರಿ. ಆ್ಯಂಡ್ ಇನ್ನೊಂದು ಏನಾಗ್ತೈತೆ ಅಂತಂದ್ರೆ ಕೆಳಗೆ ನನ್ನ ಮಗನ ಕರ್ಕೊಂಡು ಬ್ಲಾಗ್ ಮಾಡೋದು ಸ್ವಲ್ಪ ಇದು ಡಿಸ್ಟರ್ಬೆನ್ಸ್, ಆಚೆ ಈಚೆ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗೋದ್ರಿಂದ ನಾನು ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡಿ ಮನೆ ಮೇಲ್ಗಡೆ ಬಂದು ಈ ರೀತಿ ವ್ಲಾಗ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈ ರೀತಿ ವ್ಲಾಗ್ ಮಾಡೋದು ನಿಮ್ಗೆ ಇಷ್ಟ ಆಗತ್ತೈತಿ ಅಂತ ಅನ್ಕೊತೀನಿ. ಸೊ ನೇಚರ್ ಒಳಗೆ ಇರುವಂಥ ಡಿಸ್ಟರ್ಬೆನ್ಸ್ ಈ ಒಂದು ವ್ಲಾಗ್ ಒಳಗೆ ಬರ್ತಿರ್ತಾವೆ, ಸೊ ಅಡ್ಜಸ್ಟ್ ಮಾಡ್ಕೊರಿ. ಆ್ಯಂಡ್ ಈ ಒಂದು ವ್ಲಾಗ್ ಕೂಡ ಇಷ್ಟ ಆಗೈತಿ ಅಂತ ಅನ್ಕೊತೀನಿ. ಈ ರೀತಿ ವ್ಲಾಗ್ ಮಾಡೋದು ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಕೊಡ್ರಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ನೆಕ್ಸ್ಟ್ ವ್ಲಾಗ್ನೇ ಸಿಗೋಣ್ರಿ. ಬಾಯ್.